ನಮಸ್ಕಾರ ವೀಕ್ಷಕರೇ, ನಮ್ಮ ಕಾಶ್ಯಪಿ ಚಾನೆಲ್ಗೆ ಆದರಣೀಯ ಸ್ವಾಗತ. ನಮಸ್ಕಾರ ಲಲಿತಾಂಬ ಅವರೇ. ಈಗ ನಾವು ಬಾಯಿ ಹುಣ್ಣು ಅಂತ ಎಲ್ರಿಗೂ ಸಾಮಾನ್ಯವಾಗಿ ಆಗುತ್ತೆ. ಆ ಬಾಯಿ ಹುಣ್ಣಿಗೆ ಏನು ಮನೆಮದ್ದು ಮಾಡ್ಕೋಬೇಕು ಅದು ಒಂದನ್ನು ತಿಳಿಸ್ಕೊಡಿ. ಹಾಗೆ ಆಮೇಲೆ ಸುಮಾರು ಜನಕ್ಕೆ ಇದು ಪುಲ್ಪುರಿ ಅಂತ ಹೇಳ್ತಾರೆ, ಮತ್ತೆ ನರುಳೆ ವಾಟ್ ಅಂತಲೂ ಕೂಡ ಹೇಳ್ತಾರೆ. ಅದಕ್ಕೆ ಮನೆಮದ್ದಿನಿಂದ ಅದನ್ನು ಹೇಗೆ ನಿವಾರಿಸ್ಕೊಳ್ಬೋದು, ಇದು ಎರಡರ ಬಗ್ಗೆನೂ ನಮಗೆ ಸ್ವಲ್ಪ ಮನೆಮದ್ದನ್ನು ಖಂಡಿತ ತಿಳಿಸ್ಕೊಡಿ ನಮಗೆ. ನಾನು ತಿಳಿದಷ್ಟು ಹೇಳ್ತೀನಿ. ಖಂಡಿತ. ಬಾಯಿ ಹುಣ್ಣಿಗೆ ಅದು ಬರೋದೇ ಸ್ವಲ್ಪ ವಾಯು ಪದಾರ್ಥ ತಿಂದು ಆಗಿರೋದ್ರಿಂದನೂ ಆಗುತ್ತೆ, ಕೆಲವರಿಗೆ ಹೀಟ್ಗೂ ಆಗುತ್ತೆ. ಅದಕ್ಕೆ ನಮ್ಮ ಸಾಧಾರಣವಾಗಿ ನಮ್ಗೆ ಆಸ್ಪತ್ರೆಯಲ್ಲಿ ಡಿಕಾಂಪ್ಲೆಕ್ಸ್ ಕೊಡ್ತಾರೆ, ನಾವು ತಗೊಂಡು ಅದನ್ನು ಮಾಡ್ಕೊಂಡು. ಇವಾಗ ಅದನ್ನೂ ಬೇಕಾದರೂ ತಿಂದರೂ ಕೂಡ ನಾನು ಹೇಳೋದನ್ನು ಪ್ರಯೋಗ ಮಾಡಿ ನೋಡಿ. ಅಂಗಡಿ ಇದು ಕೂಡ ಗಂದಿಗೆ ಅಂಗಡಿಯಲ್ಲಿ ಸಿಗುವಂಥದ್ದು. ಇದನ್ನು ಆ ಪದಾರ್ಥನೂ ಅಷ್ಟೇ ಗಂದಿಗೆ ಅಂಗಡಿಯಲ್ಲಿ ಸಿಗುವಂಥ ಪದಾರ್ಥ. ಅದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ, ಹೋಗಿ ನವಸಾಗರ ಅಂತ ಕೇಳಿದ್ರೆ ಕೊಡ್ತಾರೆ. ನವಸಾಗರ ಕೊಡಿ ಅಂದರೆ ಕೊಡ್ತಾರೆ. ಅದನ್ನು ಅದು ಹೆಂಗಿರುತ್ತೆ ಅಂದರೆ, ಸ್ಫಟಿಕದ ಕಲ್ಲು ಥರ, ಒಂದು ಚಕ್ಕೆ ಥರ, ಒಂದಷ್ಟು ದಪ್ಪ ದಪ್ಪಕ್ಕೂ ಹೆಂಗೋ ಇರುತ್ತೆ. ಅವರು ನಾವು 5 ಗ್ರಾಮ್ ಪುಡಿ 100 ಗ್ರಾಮ್ ಪುಡಿ ಅಂದರೂ ಕೊಡ್ತಾರೆ. ಅದನ್ನು ತಗೊಂಡು ಬಂದು ಚೆನ್ನಾಗಿ ಪುಡಿ ಮಾಡಿ, ಬಿಸಿಗೆ ಹಾಕಿ ಪುಡಿ ಬೇಕಾದರೂ ಮಾಡ್ಕೊಂಡು ಬಿಟ್ಟು ಹಾಕಿ ಮಾಡ್ಕೊಂಡು ಆ ಪುಡಿನ ಇಟ್ಕೊಳ್ಳಿ. ಅದನ್ನು ಒಂದು ಚಿಕ್ಕ ಒಂದು ಬಾಟ್ಲು ನೀರು ತಗೊಳ್ಳಿ, ಶುದ್ಧವಾದ ನೀರು ತಗೊಂಡು ಅದಕ್ಕಿಷ್ಟು ಪ್ರಮಾಣ ಅಂತ ಇರುತ್ತೆ. ಆ ಥರ ಅದಕ್ಕೆ ಒಂದು 1/4 ಲೀಟ್ರ್ ಬಾಟ್ಲು ಇಟ್ಕೊಳ್ಳಿ ನೀವು ಲೆಕ್ಕಕ್ಕೆ. ಅದಕ್ಕೆ 1-2 ಸ್ಪೂನಷ್ಟು ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬಿಡಿ. ಇಟ್ಕೊಂಡು ಅದನ್ನು, ಅದು ಏನು ಬೇಗ ಇದು ಕೆಟ್ಟೋಗಲ್ಲ, 3-4 ತಿಂಗಳಾದರೂ ಇರುತ್ತೆ, ಏನೂ ಆಗಿಲ್ಲ. ಫ್ರಿಜ್ಜಲ್ಲಿ ಇಟ್ಕೋಬೇಕಾ? ಫ್ರಿಜ್ಜಲ್ಲಿ ಇಟ್ಕೊಂಡ್ರೂ ಪರವಾಗಿಲ್ಲ, ಈಚೆ ಇಟ್ಕೊಂಡ್ರೂ 1-2 ತಿಂಗಳೇನೂ ಆಗಲ್ಲ. ಅದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಈಚೆ ಇದ್ರೂ ನನಗೆ 1-2 ತಿಂಗಳೇನೂ ಆಗಲ್ಲ. ಅದು ಅದನ್ನು ಮಾಡಿಟ್ಕೊಂಡಿರೋವಾಗ ಇದನ್ನೇನು ಮಾಡ್ಬೋದು ಅಂದರೆ, ಒಂದಿಷ್ಟು ಒಂದು ಹಾಕ್ಕೊಂಡು ಚೂರು ನೀರು ಹಾಕ್ಕೊಳ್ಳಿ ಸ್ಟ್ರಾಂಗ್ ಇದ್ದರೆ. ಇಲ್ಲ ಅಂದರೆ ಅದೇ ಥರದೇ ಬಾಯಿಗೆ ಹಾಕ್ಕೊಂಡ್ಬಿಡಿ. ಒಂದು 5 ನಿಮಿಷ ಬಾಯಲ್ಲೇ ಇಟ್ಕೊಂಡು ಮುಕ್ಕಳಿಸ್ತಾ ಮುಕ್ಕಳಿಸಿದಾಗ ಆ ಬಾಯೆಲ್ಲ ತಗಲುತ್ತೆ ಅದಲ್ವಾ. ಆ ಬಾಯಿ ತಗಲಿ ಆದಾಗ ಒಂದು 5 ನಿಮಿಷ ಅಲ್ಲಿದ್ರೆ, ಇನ್ನೊಂದು ಕೈಯಲ್ಲಾದರೆ ಇನ್ನೂ 1-2 ನಿಮಿಷ ಹೆಚ್ಚಾಗೇ ಇಟ್ಕೋಬೋದು. ಇಟ್ಕೊಂಡು ಆಮೇಲೆ ಉಗಿದ್ಬಿಟ್ಟು ಸುಮಾರಾಗಿದ್ದರೆ ಅದು ಹಂಗೆ ವಾಸಿ ಆಗೋಗುತ್ತೆ. ಜಾಸ್ತಿ ಇತ್ತು ಮಾತಾಡೋಕ್ಕೆ ಆಗಲ್ಲ, ಏನೂ ತಿನ್ನೋಕ್ಕಾಗ್ತಾ ಇಲ್ಲ ಅನ್ನೋರು ಕೂಡ ಅದನ್ನು ಹಾಕ್ಕೊಂಡು ಒಂದು 5-6 ನಿಮಿಷ ಇಟ್ಕೊಂಡ ಉಗಿದ್ಬಿಡಿ. ಆವಾಗ ಇನ್ನು ಸ್ವಲ್ಪ ಬಾಯಿ ಬಿಡೋಕ್ಕಾಗುತ್ತೆ, ಮಾತಾಡೋಕ್ಕಾಗುತ್ತೆ, ಏನಾದರೂ ಒಂಚೂರು ತಿನ್ನೋಕ್ಕೂ ಆಗುತ್ತೆ. ಅದನ್ನೇ ಇನ್ನೊಂದೆರಡು ಸಲ ಹಾಕೊಂಡ್ರೆ ಪೂರ್ತಿ ವಾಸನೆ ಆಗುತ್ತೆ. 1-2 ದಿನ ಮಾಡ್ಕೋಬೇಕಾಗುತ್ತೆ. ಬೆಳಗ್ಗೆ ರಾತ್ರಿ ಮಾರನೇ ದಿವಸನೂ ಆ ಥರ 2-3 ಸಲ ಮಾಡಿಕೊಂಡ್ರೆ ಪೂರ್ತಿನೇ ವಾಸಿ ಆಗುತ್ತೆ. ಇದೇನು ಇಷ್ಟೇನಾ ಅಂತ ಮಾತ್ರ ಅಂದ್ಕೊಂಡ್ರೆ ನಮಗೇನು ಅದರಿಂದ ಏನಿಲ್ಲ. ಆದರೆ ಅಷ್ಟೇ ಪದಾರ್ಥನೇ ಇಷ್ಟು ಕೆಲಸ ಮಾಡುತ್ತದೆ, ನೀವು ಅರ್ಥ ಮಾಡ್ಕೋಬೇಕಷ್ಟೇ. ಅಷ್ಟು ಮಾಡಿಕೊಂಡು ಅದನ್ನು ನೀವು ಆ ಥರ ಮಾಡಿಕೊಳ್ಳಿ. ಇದು ನೋಡಿ, ನಿಮ್ಗೆ ಕಷ್ಟದ ಕೆಲಸ ಅಲ್ಲ, ಇನ್ನೊಂದಲ್ಲ. ನಮ್ಮ ಹಾಸ್ಪಿಟ್ಲಿಗೆ ಹೋಗಿ ಅಷ್ಟು ಮಾತ್ರೆ ತಿನ್ನೋ ಬದಲು ಇದನ್ನು ಮಾಡಿ ನೋಡಿ, ಆಮೇಲೆ ನಿಮಗೆ ಅರ್ಥ ಆಗುತ್ತೆ. ನೋಡಿ ವೀಕ್ಷಕರಿಗೆ, ಬಾಯಿ ಹುಣ್ಣಿಗೆ ಒಂದು ಸರಳವಾಗಿ ಮಾಡೋ ಮನೆಮದ್ದಿನ ಒಳ್ಳೆ ಒಂದು ಪರಿಹಾರ ಹೇಳ್ಬಿಟ್ರು. ಇನ್ಮೇಲೆ ಎಲ್ಲರೂ ಇದನ್ನು ಅನುಸರಿಸಿದ್ರೆ ತುಂಬ ಒಳ್ಳೆಯದು ಅಂತ ಅನ್ಕೋತೀವಿ. ಹಾಗೆ ಇನ್ನೊಂದು ಕಾಯಿಲೆದು ಇದೆ, ಈಗ ಪುಲ್ಪುರಿ ಅಂತ ಹೇಳ್ತಾರಲ್ಲ, ಅದೇ ನರುಳೆ ಅಂತಲೂ ಹೇಳ್ತಾರೆ. ಅದನ್ನು ಹೇಗೆ ನಿವಾರಿಸ್ಕೊಳ್ಳೋದು ಅಂತ ಒಂದು ಸ್ವಲ್ಪ ವೀಕ್ಷಕರಿಗೆ ತಿಳಿಸ್ತೀರಾ? ತಿಳಿಸ್ತೀನಿ. ನಾವೇ ಮಾಡಿಕೊಟ್ಟಾಗ ಇದೇನೋ ಔಷಧಿ ಅಂತ ನೀವು ತುಂಬ ಶ್ರದ್ಧೆಯಿಂದ ಮಾಡ್ತೀರಾ. ಅದನ್ನು ತಿಳಿದುಬಿಟ್ರೆ ಇಷ್ಟೇನಾ ಅಂತ ನೀವು ಅಂದ್ಕೊಳ್ತೀರಾ. ಹಾಗೆ ಅಂದ್ಕೋಬೇಡಿ. ನೋಡಿ, ಅಷ್ಟರಲ್ಲೇ ಎಷ್ಟೋ ಪ್ರಮಾಣದಿಂದ ಅದೆಷ್ಟೋ ಚೆನ್ನಾಗಿ ವಾಸಿಯಾಗಿ ದೊಡ್ಡ ಔಷಧಿ ಥರ ನಮ್ಗೆ ಕೆಲಸ ಮಾಡುತ್ತೆ. ಆದ್ದರಿಂದ ಉಪೇಕ್ಷೆ ಮಾಡಬೇಡಿ. ಎಷ್ಟೋ ಜನ ಅಯ್ಯೋ ಇದೇನಾ ಅದು ಹೋಗುತ್ತೋ ಬಿಡುತ್ತೋ ಅಂದ್ಕೊಂತೀವಿ. ಹಾಗೆ ಮಾಡ್ಕೋಬೇಡಿ. ಅದನ್ನು
ಕ್ಲೀನಾಗಿ ನಾನು ಹೇಳ್ದಂಗೆ ಅದನ್ನು ಪ್ರಮಾಣದಲ್ಲಿ ರೆಡಿ ಮಾಡಿಕೊಂಡು ಮಾಡಿ. ಅದು ಕೂಡ ನಿಮ್ಗೆ ತುಂಬ ಕಷ್ಟ ಏನಿಲ್ಲದ ಕೆಲಸ. ಅದಕ್ಕೆ ಏನು ಮಾಡ್ತೀರಾ ಅಂದರೆ, ಒಂದೆರಡು ಗುರುಗಂಜೆ ಅಷ್ಟು, ಒಂದು ಅಡಿಕೆ ಅಷ್ಟು ಸುಣ್ಣ ತಗೊಳ್ಳಿ. ಸುಣ್ಣ ತಗೊಂಡು ಅದಕ್ಕೆ ಒಂಚೂರು ನೀರು ಹಾಕಿ, ವಾಷಿಂಗ್ ಸೋಡಾ, ಬಟ್ಟೆ ಒಗೆಯಕ್ಕೆ ಹಾಕ್ಕೊತೀವಲ್ವ ವಾಷಿಂಗ್ ಸೋಡಾ, ಅದನ್ನು ಅದು ಗಟ್ಟಿ ಸ್ವಲ್ಪ ಗಟ್ಟಿ ಬರೋಂಗೆ ಅದನ್ನು ಕಲಿಸ್ಕೊಳ್ಳಿ. ಯಾವುದಾದ್ರೂ ಒಂದು ಮುಚ್ಚಳದಲ್ಲೋ ಏನೆಲ್ಲ ಹಾಕ್ಕೊಂಡು ಅದನ್ನು ಕಲಿಸ್ಕೊಂಡು ಕೈಯಲ್ಲಿ ಮುಟ್ಟಿದೀರ ಕಡ್ಡಿಯಲ್ಲೇ ಕಲಿಸಿ ಕಡ್ಡಿಯಲ್ಲೇ ತಗೊಂಡು ಅದನ್ನು ಕಡ್ಡಿಯಲ್ಲೇ ಅದಕ್ಕೆ ಇಡಿ. ಮೇಲ್ಮೇಲೆ ಇಟ್ಟರೆ 2 ದಿವಸ ಆಗ್ಬೋದು ಬೀಳೋದು. ಕೆಳಗಡೆಯಿಂದ ಇಟ್ಬಿಟ್ರೆ ಒಂದೇ ದಿನಕ್ಕೆ ಬೀಳುತ್ತೆ. ಆದರೆ ಅಲ್ಲಿ ಮಚ್ಚೆ ಬಂದು 1 ತಿಂಗಳಾಗುತ್ತೆ ಮಚ್ಚೆಗಳು ಹೋಗೋದು. ಅದರಿಂದ ಮೇಲ್ಮೇಲೆಗಡೆನೆ ಇಟ್ಟು 1-2 ದಿವಸ ಇಟ್ಬಿದ್ದು ಅದು ಬೀಳಿಲ್ಲ, ಕಪ್ಪಗಾಗಿರುತ್ತೆ. ನೀವು ಹಂಗೆ ಮಾಡ್ತಾ ಇರೋ ಹೊರಟೆ ಹೋಗುತ್ತೆ. ಅದೇನು ಕಷ್ಟದ್ದೇನಲ್ಲ. ಇಷ್ಟು ಮಾತ್ರ ಹೋಗುತ್ತೋ ಬಿಡುತ್ತೋ ಅನ್ನೋ ಅಪನಂಬಿಕೆ ಬೇಡ. ಇಟ್ಟು ನೋಡಿ. ಆಮೇಲೆ ಇದೇನು ಕಷ್ಟ ಅಲ್ಲ, ನಿಮ್ಗೇನು ತುಂಬ ಸಾವಿರಗಟ್ಟಲೆ ಖರ್ಚಾಗಲ್ಲ. ತುಂಬ ಸರಳವಾದ ಮಾಹಿತಿ ಕೊಟ್ಟರೆ ನಮಗೆ ಇದ್ರ ಬಗ್ಗೆ. ಸರಳವಾಗಿರುತ್ತೆ. ಇದನ್ನು ನೀವು ನಂಬಿಕೆಯಿಂದ ಮಾಡ್ಕೋಬೇಕಷ್ಟೆ. ಅದು ಹೋಗುತ್ತೆ. ತುಂಬ ಜನಕ್ಕೆ ಅಂದರೆ ಸಾವಿರಗಟ್ಟಲೆ ಜನ ಇದನ್ನು ವಾಸಿ ಮಾಡ್ಕೊಂಡಿದ್ದಾರೆ. ನಾನೊಂದು ಹತ್ರ ಇದ್ದೆ, ಅವ್ರ ಮೈಯೆಲ್ಲ ಆಗ್ಬಿಟ್ಟಿದೆ ಪಾಪ. ಸೊಂಟದ ಮೇಲೆ, ಬೆನ್ನ ಮೇಲೆ, ಕತ್ತು ಮೇಲೆ, ಮುಖದ ಮೇಲೆಲ್ಲ ಆಗ್ಬಿಟ್ಟಿದೆ. ಅವ್ರು ನೋಡ್ಬಿಟ್ಟು ಇದೇನಮ್ಮ ಅಂತಂದರೆ ಹೀಗೆ ಅಂದರು. ನಾನೊಂದು ಅಯ್ಯೋ 10 ವರ್ಷದಿಂದ ಎಷ್ಟೆಷ್ಟೋ ಮಾಡ್ತಾಯಿದ್ದೀನಿ, ಎಷ್ಟು ಸಾವಿರಗಟ್ಟಲೆ ಖರ್ಚು ಮಾಡಿಬಿಟ್ಟಿದ್ದೀನಿ ಅಂತಂದರು. ಒಂದು ಸಲ ಇಡ್ತೀನಿ, ನೀವೇನು ಹೊಟ್ಟೆಗಲ್ವಲ್ಲ ಕೊಡೋದು, ಕೈ ಹಚ್ಕೊಳಕ್ತಾನೆ ಅಂತ ಹಚ್ಚಿಸ್ಕೊಂಡ್ರು ಅವರು. ಸಣ್ಣದೆಲ್ಲ 2 ದಿವಸದಲ್ಲೇ ಹೋಗ್ಬಿಡ್ತು ಪಾಪ. ಅವ್ರಿಗೆ ದೊಡ್ಡದು ಇದ್ದಿದ್ದೆಲ್ಲನೂ ಅವ್ರಿಗೆ ವಾಸಿ ಆಗೋದು ಸ್ವಲ್ಪ 15-20 ದಿವಸನೂ ಆಯಿತು. ಅವರು ಶ್ರದ್ಧೆಯಿಂದ ಹಚ್ಕೊಂಡು ಮಾಡಿ ಪೂರ್ತಿ ಆದಮೇಲೆ ಬಂದು ತೋರಿಸ್ಬಿಟ್ಟು ಹೋದರು ನೋಡಿ. ಅವರು ನೋಡಿಬಿಟ್ಟು ಬೇಕಾದಷ್ಟು ಬಂದು ಅದನ್ನು ತಗೊಂಡು. ಇದನ್ನೆಲ್ಲ ನೀವು ಅಂದ್ಕೊಂತೀರೇನೋ ಇದೇನೋ ಅಂತ ಅಂದ್ಕೋಬೇಡಿ. ಇದನ್ನು ನೋಡಿ ಮಾಡಿ ನೋಡ್ಬೇಕಮ್ಮ. ಇದರಿಂದ ತುಂಬ ಸರಳವಾದ ಮದ್ದುಗಳು ಇವೆಲ್ಲ ಮನೆ ಮದ್ದುಗಳು. ಕಷ್ಟವಾದ ಏನೂ ಇರಲ್ಲ, ಮಾಡ್ಕೋಬೇಕಷ್ಟೇ ನಾವು. ಮನೆಯಲ್ಲೇ ಸಿಗೋ ಪದಾರ್ಥಗಳಿಂದನ ಹೋಗೋದೇ ಇಲ್ಲ ಅನ್ನೋ ಕಾಯಿಲೆಗಳು ಕೂಡ ಸಹ ಹೋಗುತ್ತವೆ. ಇವರು ಇಲ್ಲ ಔಷಧಿ ಇಲ್ಲ, ಏನೋ ಇವರೇ ಹಾಕಿದ್ರು ಡಾಕ್ಟ್ರು ಆಪ್ರೇಷನ್ ಮಾಡಿದ್ರು ಅಂತ ಹೇಳ್ತಾರೆ. ಇದನ್ನು ಒಂದ್ಸಲ ಮಾಡಿ ನೋಡಿ. ಇದಕ್ಕೆ ನಿಮ್ಗೇನು ಖರ್ಚಿಲ್ಲ. ಮಾಡಿ ಖಂಡಿತ ವೀಕ್ಷಕರ, ಇವ್ರು ಹೇಳಿದ್ದನ್ನ ಮಾಡಿ ನಿಮ್ಮ ಕಾಯಿಲೆಗಳನ್ನ ಗುಣಪಡಿಸ್ಕೋಬಹುದು. ಇಲ್ಲ ನಿಮ್ಗೆ ಆಗಲಿಲ್ಲ ಅಂದರೆ ನಾವು ಇವ್ರದ್ದು ನಂಬರನ್ನು ಕೂಡ ಕಳಿಸ್ತೀವಿ. ನಾವು ಬೇಕಂದ್ರೆ ಅವ್ರ ನಂಬರ್ಗೆ ನೀವು ಫೋನ್ ಮಾಡಿ ಅವ್ರ ಹತ್ರದಿಂದನೂ ಸಹ ನೀವು ಇದನ್ನು ತಗೋಬೋದು. ಯಾವ ಡಾಕ್ಟ್ರಿಗೂ ಕೂಡ ಕಮ್ಮಿ ಇಲ್ಲ ನೋಡಿ ನಮ್ಮ ಲಲಿತಾಂಬ ಅವರು. ಖಂಡಿತ ಇವರನ್ನ ನೀವು ಒಂದ್ಸತಿ ಭೇಟಿಯಾಗಿ ನೀವು ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಕಾಯಿಲೆ ಬಗ್ಗೆ ಇವ್ರ ಹತ್ರಿಂದ ಯಾವ್ಯಾವುದು ಮನೆ ಮದ್ದಿನಿಂದ ಗುಣಪಡಿಸ್ಕೊಳ್ಬೋದು ಅನ್ನೋದನ್ನ ಕೂಡ ನಾವು ತಿಳ್ಕೊಳ್ಳೋಣ. ನಮಸ್ಕಾರ.